ಈಗ 338ನೇ ಕಥೆಯನ್ನು ಕೇಳೋಣ. ಒಮ್ಮೆ ಪರಶುರಾಮ ಭವ್ಯ ಧನಸ್ಸನ್ನು ಹಿಡಿದುಕೊಂಡು ವಿದೇಹ ನಗರದ ಹತ್ರ ಬಂದ. ಅದೇ ಸಮಯದಲ್ಲಿ ರಾಮಚಂದ್ರ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದು ವಿವಾಹ ಮಾಡಿಕೊಂಡು ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ. ಇಬ್ಬರು ಎದುರು ಬದುರಾದರು. ಋಷಿಗಳೆಲ್ಲರೂ ಕೂಡ ಪರಶುರಾಮನಿಗೆ ಸತ್ಕರಿಸಿದ್ದಾರೆ, ಅರ್ಘ್ಯ ಪಾದ್ಯಗಳಿಂದ ಅರ್ಚಿಸಿದ್ದಾರೆ. ಆಗ ಪರಶುರಾಮ ಹೇಳಿದ, ರಾಮ, ನಿನ್ನ ಹತ್ರ ದ್ವಂದ್ವ ಯುದ್ಧ ಮಾಡೋದಕ್ಕೆ ನಾನು ಬಂದಿದ್ದೇನೆ. ಆಗ ದಶರಥ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ, ನಮ್ಮ ಮಕ್ಕಳಿಗೆ ಏನು ಮಾಡಬಾರದು, ನಾನು ಬಹಳ ದಿವಸ ನಂತರ ನಾನು ಮಕ್ಕಳನ್ನು ಪಡೆದಿದ್ದೇನೆ, ದಯವಿಟ್ಟು ನನ್ನ ಮಕ್ಕಳನ್ನು ಬಿಟ್ಟುಕೊಡು. ಆಗ ಪರಶುರಾಮ ಹೇಳಿದ, ದಶರಥ, 3 ಮಕ್ಕಳನ್ನು ನನಗೆ ಬಿಟ್ಟುಕೊಟ್ಟಿದ್ದೇನೆ. ನಾನು ರಾಮನ ಹತ್ರ ದ್ವಂದ್ವ ಯುದ್ಧ ಮಾಡಲಿಕ್ಕೆ ಬಂದಿದ್ದೇನೆ. ರಾಮ, ಹಿಂದೆ 2 ಧನಸ್ಸುಗಳಿದ್ದವು, ಅತ್ಯಂತ ಬಲಿಷ್ಠವಾದ ಧನಸ್ಸುಗಳು. ಒಂದು ವಿಷ್ಣುವಿನ ಕೈಯಲ್ಲಿತ್ತು, ಇನ್ನೊಂದು ಶಿವನ ಕೈಯಲ್ಲಿತ್ತು. ಒಮ್ಮೆ ದೇವತೆಗಳಿಬ್ಬರು ಕೂಡ ಅವರಿಬ್ಬರು ಶಿವ ಹಾಗೂ ವಿಷ್ಣು ಒಮ್ಮೆ ಕ್ರೀಡಾ ಯುದ್ಧವನ್ನು ಮಾಡಬೇಕು, ಅದನ್ನು ನೋಡಬೇಕು ಅಂತ ಹೊರಡುತ್ತಾರೆ. ಇಬ್ಬರಲ್ಲಿ ಯಾರು ಬಲಿಷ್ಠರು ಅಂತ ನೋಡಬೇಕು ಅಂತ. ಅಲ್ಲಿ ಏನು ಆಶ್ಚರ್ಯ ನಡೆಯಿತು, ರುದ್ರದೇವರು ಧನಸ್ಸನ್ನು ಇಟ್ಟುಕೊಂಡವರು ಹಾಗೆ ನಿಂತು ಬಿಟ್ಟಿದ್ರು. ಎಷ್ಟು ಹೊತ್ತಾದರೂ ಕೂಡ ಯುದ್ಧಕ್ಕೆ ಬರಲೇ ಇಲ್ಲ. ಕಾರಣ ಇತ್ತು, ಪರಮಾತ್ಮ ಅವರನ್ನು ಸ್ತಬ್ಧರನ್ನಾಗಿ ಮಾಡಿಬಿಟ್ಟಿದ್ದ. ರುದ್ರದೇವರು ಕೊನೆಗೂ ಕೂಡ ಪರಮಾತ್ಮರನ್ನು ಸ್ತೋತ್ರ ಮಾಡಿದರು. ದೇವತೆಗಳೆಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ. ಅನಂತರ ರುದ್ರದೇವರು ಅದೇ ಧನುಸ್ಸಿನಿಂದಲೇ ತ್ರಿಪುರಾಸುರರ ಸಂಹಾರವನ್ನು ಕೂಡ ಮಾಡಿದರು. ಆ ಧನುಸ್ಸನ್ನು ಜನಕ ರಾಜ ರುದ್ರದೇವರನ್ನು ಒಲಿಸಿಕೊಂಡು ಆ ಧನುಸ್ಸನ್ನು ಪಡೆದಿದ್ದ. ಈ ಧನುಸ್ಸನ್ನು ಬಗ್ಗಿಸಿ ಯಾರು ಎದೆ ಹೇರಿಸ್ತಾರೋ ತನ್ನ ಮಗಳನ್ನು ಕೊಡುವುದಾಗಿ ಸ್ವಯಂವರ ಘೋಷಣೆ ಮಾಡಿದ್ದ. ನೀನು ಆ ಧನುಸ್ಸನ್ನು ಬಗ್ಗಿಸಿದಾಗ ಅದು ಮುರಿದೇ ಹೋಯ್ತದು. ಅಂತಹ ಶಿವಧನುಸ್ಸನ್ನು ಬಗ್ಗಿಸಿದಿ, ನೀನು ಅದನ್ನು ಮುರಿದು ಹಾಕಿದಿ. ಅದರಲ್ಲಿ ಈಗ ಈ ವಿಷ್ಣುವಿನ ಧನುಸ್ಸನ್ನು ಕೊಡುತ್ತೇನೆ, ವೈಷ್ಣವ ಧನುಸ್ಸನ್ನು. ಇದನ್ನು ನೀನು ಬಗ್ಗಿಸಿದೆಯಾದ ಪಕ್ಷದಲ್ಲಿ ನೀನು ಸರ್ವ ಸಮರ್ಥ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅನಂತರ ದ್ವಂದ್ವ ಯುದ್ಧಕ್ಕೆ ನಾನು ಮುಂದಾಗುತ್ತೇನೆ. ಆಗ ರಾಮಚಂದ್ರ ಆ ಧನುಸ್ಸನ್ನು ಪಡೆದಿದ್ದಾನೆ. ಒಂದು ಬಗ್ಗಿಸಿದ, ಎದೆ ಹೇರಿಸಿದ, ಬಾಣವನ್ನು ಹೂಡಿದ. ಭಾರ್ಗವರಾಮ, ನೀನು ಹೇಳಿದಂತೆ ಧನುಸ್ಸನ್ನು ಬಗ್ಗಿಸಿ ಆಯಿತು, ಬಾಣವನ್ನು ಹೂಡಿ ಆಯಿತು. ಹೂಡಿದ ಬಾಣ ವ್ಯರ್ಥವಾಗುವಂತಿಲ್ಲ. ಹೇಳು, ಎಲ್ಲಿ ಬಿಡಲಿ ಈ ಬಾಣವನ್ನು? ಆಗ ಪರಶುರಾಮ ಹೇಳ್ತಾನೆ, ನನ್ನಲ್ಲಿರುವ ಆ ತಪಸ್ಸಿಗೆ ಆ ಬಾಣವನ್ನು ಬಿಡು, ಪ್ರಯೋಗ ಮಾಡುಂದ. ತಕ್ಷಣ ಬಾಣವನ್ನು ಬಿಟ್ಟಿದ್ದಾನೆ. ಆ ತಪಸ್ಸು ನಾಶವಾಯಿತು. ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿ ಮಾಡ್ತಾರೆ. ಪರಶುರಾಮನು ಕೂಡ ಶ್ರೀರಾಮನನ್ನ ಪ್ರಶಂಸೆ ಮಾಡಿದ್ದಾರೆ. ಹೀಗೆ ಶ್ರೀರಾಮನ ವಿಜಯ ಆಗಿದೆ. ಇಲ್ಲಿಗೆ 338ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.